2018 ನವೆಂಬರ್ 24 ಮಧ್ಯಾಹ್ನ ಮಂಡ್ಯದಲ್ಲಿ ಒಂದು ಬಸ್ ಆಕ್ಸಿಡೆಂಟ್ ಆಗುತ್ತೆ. 35 ಜನ ತೀರೋಗ್ತಾರೆ. ಆ ಸುದ್ದಿ ಟೆಲಿವಿಷನ್ ಬರುತ್ತೆ. ಅದನ್ನ ಅಂಬರೀಷ್ ಸರ್ ನೋಡ್ತಾ ಇರ್ತಾರೆ. ಏನಾಯ್ತಮ್ಮ ಅವತ್ತು? ಆವತ್ತು ಅಂದರೆ ಸ್ವಲ್ಪ ಅವ್ರಿಗೆ ಹಿ ವಾಸ್ ಆಲ್ರೆಡಿ 2 ದಿನದಿಂದ ಸ್ವಲ್ಪ ಹುಷಾರಿರಲಿಲ್ಲ. ಚೆಸ್ಟ್ ಕಂಜೆಷನ್ ಆಗಿತ್ತು. ಸ್ವಲ್ಪ ವೀಕ್ ಅನ್ನಿಸ್ತಾ ಇದೆ, ಊಟ ಮಾಡಿ ಅಂತ ನಾವು ಕೇಳ್ತಾ ಇದ್ವಿ. ಇಲ್ಲ ನನಗೆ ಊಟ ಬೇಡ ಅಂತ. ಆಮೇಲೆ ನೋಡಿದ್ರೆ ಟಿ ವಿಯಲ್ಲಿ ಈ ನ್ಯೂಸ್ ಬರ್ತಾ ಇತ್ತು. ಆವಾಗ ಅವರು ಅದನ್ನ ನೋಡ್ತಾ ನೋಡ್ತಾ ಅವ್ರಿಗೆ ಕಣ್ಣಲ್ಲಿ ನೀರು ಬರ್ತಾ ಇತ್ತು. ಅದನ್ನ ಅಷ್ಟು ಟೆನ್ಷನ್ ಆಗ್ತಿತ್ತು. ಟಿ ವಿ ಆಫ್ ಮಾಡಿಬಿಡಿ, ನೋಡಬೇಡಿ ಅಂತ ಕೇಳಿದ್ವಿ. ಇಲ್ಲ ಅಂತ ಪದೇ ಪದೇ ಎಷ್ಟು ಕೇಳಿದ್ರು ಊಟ ಮಾಡಲ್ಲ. ನನಗೆ ಯಾಕೋ ಸರಿ ಅನ್ನಿಸ್ತಾ ಇಲ್ಲ. ನಾನು ಮಂಡ್ಯಕ್ಕೆ ಹೋಗಬೇಕಿತ್ತು, ಬಟ್ ಹುಷಾರಿಲ್ಲ. ಪರವಾಗಿಲ್ಲ, ನೀವು ಹುಷಾರಾದ್ಮೇಲೆ ಹೋಗಿ ಅಂತ ಹೇಳಿ ಇದು ಮಾಡೋದು. ಸರಿ ಸ್ವಲ್ಪ ಹೊತ್ತು ಮಲ್ಕೋತೀನಿ ಅಂತ ಎದ್ದು ಹೋದ್ರು ಅಷ್ಟೇ. ಅದು ಯಾವ ಥರದ ಹಾರ್ಟ್ ಭಗವಂತ ಅವ್ರಿಗೆ ಕೊಟ್ಟಿರೋದಂದ್ರೆ ಇಟ್ ವಾಸ್ ಆಲ್ವೇಸ್ ಬೀಟಿಂಗ್ ಫಾರ್ ಅದರ್ಸ್. ಆ ಥರ ಒಂದು ನೋವು ಕೊಟ್ಟಾಗ ಹಿಸ್ ಹಾರ್ಟ್ ಸ್ಟಾಪ್ಡ್. That is the moment I think I never wanted to see in my life. ಅದು ಯಾವ ಕ್ಷಣ ನಾವು ನೋಡಲೇಬಾರ್ದು ಅಂತ ದೇವ್ರನ್ನ ಇಡೀ ಲೈಫ್, ಈ 27 ವರ್ಷ ಮದುವೆ ಲೈಫಲ್ಲಿ ಕೇಳ್ಕೊತಾ ಇದ್ನೋ, ಅದೇನೋ ದೇವರ ಇದನ್ನು ತೋರಿಸ್ಲೇಬೇಕು ಅಂತ ತೋರಿಸ್ಬಿಟ್ರು ಅವನಿಗೆ. ಬಟ್ ಅದಾದ್ಮೇಲೆ ಆ ಜನ ಅವ್ರಿಗೆ ತೋರಿಸಿದ್ದೊಂದು ಪ್ರೀತಿ ಇದೆಯಲ್ಲ, ಅನ್ಬಿಲೀವ್, ಮರೆಯೋಕ್ಕಾಗಲ್ಲ. ನಾನು ಆವಾಗ ಅನ್ಕೊಂಡೆ ದೇವರ ಮಗ ಇವರು. ಈ ತರ ಒಂದು ಗುಡ್ ಬೈ ನಾವು ಲೈಫ್ ಟೈಮ್ ಅಲ್ಲಿ ನೋಡಿಲ್ಲ. ಆಫ್ಟರ್ ದಿಸ್ ಹ್ಯೂಜ್ ಲಾಸ್, ನೀವೇ ಹೇಳಿದ್ರಿ, ಒಂದು ದೊಡ್ಡ ವಾಯ್ಡ್ ಬಂತು, ದೊಡ್ಡ ಎಂಪ್ಟಿನೆಸ್ ಬಂತು. ಐ ಥಿಂಕ್ ಇದು ಲಾಸ್ ಅನ್ನೋದಕ್ಕಿಂತ ನನ್ನ ಬಿಗ್ಗೆಸ್ಟ್ ಪಾರ್ಟ್ ನನ್ನ ಜೀವನದಲ್ಲಿ, ಅಥವಾ ನನ್ನ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಆಫ್ ಮೈ ಸೆಲ್ಫ್ ಎಲ್ಲೋ ಕಳೆದೋಗಿದೆ ಅನ್ನೋ ಒಂದು ಸಿಚುವೇಶನಲ್ಲಿ ನಾನಿದ್ದೆ ಆ ಟೈಮಲ್ಲಿ. ಈಗಲೂ ಅವ್ರನ್ನ ಮಿಸ್ ಮಾಡದೇ ಇರೋವಂಥ ಒಂದು ಮೂಮೆಂಟೇ ಇಲ್ಲ ನನ್ನ ಲೈಫಲ್ಲಿ. ಯಾಕಂದರೆ ಎಲ್ಲ ಕಡೆ ತುಂಬಿದ್ರು ಅವರು. ಲಾರ್ಜರ್ ದೆನ್ ಲೈಫ್ ಅಂತಾರಲ್ಲ, ಎಲ್ಲಿ ಹೋದರೂ ಅವ್ರದ್ದೇ ನೆನಪು, ಎಲ್ಲೋದ್ರೂ ಅವ್ರದ್ದೇ ಮಾತು, ಎಲ್ಲೋದ್ರೂ ಫ್ರೆಂಡ್ಸ್ ಅವ್ರನ್ನ ಮಿಸ್ ಮಾಡ್ಕೋತಾರೆ, ಎಲ್ಲೋದ್ರೂ ಅಭಿಮಾನಿಗಳು ಅವ್ರ ಬಗ್ಗೆ ಎಷ್ಟು ಆಸೆ ಇಟ್ಕೊಂಡು ಇದ್ರು. ನಾನೆಷ್ಟು ಎಮೋಷ್ನಲ್ ಆಗಿದ್ನೋ ಅಷ್ಟೇ ಎಮೋಷ್ನಲ್ಲು ಅವರ ಫ್ಯಾನ್ಸ್ ಆಗಿದ್ರು. ಒಬ್ಬೊಬ್ಬರು ಬಂದು ದ ವೇ ದೇ ಶೋಡ್ ದೇರ್ ಲವ್ ಫಾರ್ ಹಿಮ್, ದ ವೇ ದೇ ಗ್ರೀವ್ಡ್, ಅವ್ರ ಕಣ್ಣಲ್ಲಿ ನೀರು ನೋಡಿ ನಿಜಕ್ಕೂ ನನಗೆ ಐ ವಾಸ್ ಅಮೇಜ್ಡ್. ರೈಟ್, ನಿಮ್ಮ ಫ್ಯಾಮಿಲಿಯ ಆಪ್ತರು ರಾಕ್ ಲೈನ್ ವೆಂಕಟೇಶ್ ಅವರು ಬಂದಿದ್ದಾರೆ. ಬನ್ನಿ ಸರ್, ವೆಲ್ಕಮ್ ಸರ್. ಅಕ್ಕನ್ನ ಈ ಸಂದರ್ಭದಲ್ಲಿ ಈ ಸಾಧಕರ ಕುರ್ಚಿಯಲ್ಲಿ ನೋಡ್ತಾ ಇದ್ರೆ ತುಂಬಾ ಸಂತೋಷ ಆಗ್ತಾ ಇದೆ. ತುಂಬಾ ಸಂತೋಷ. ಹೇಗೆ ಶುರು ಆಯ್ತು ಪೊಲಿಟಿಕಲ್ ಜರ್ನಿ? ಒಂದು ಹೇಳ್ಬೇಕು ಅಂದ್ರೆ ನೈಟ್ ಮೇರ್ ಅಂತ ಹೇಳಕ್ ಇಷ್ಟಪಡ್ತೀನಿ. ಅಣ್ಣನ ನಾವೆಲ್ಲ ದೂರ ಮಾಡ್ಕೊಂಡ್ಮೇಲೆ ಆ ಒಂದು ಸಂದರ್ಭದಲ್ಲಿ ಅವ್ರ ಚಿಂತೆ ಎಲ್ಲರಿಗೂ ಗೊತ್ತಿರದೇ ಇರುತ್ತೆ. ಆ ಸಿಚುವೇಶನ್ನ ಯಾಕಂದ್ರೆ ನಾನು ತುಂಬಾ ಹತ್ರದಿಂದ ನೋಡಿದ ನಾನು ಹೇಳ್ತಾ ಇದ್ದೀನಿ. ಹನ್ನೊಂದು ದಿನದ ಕಾರ್ಯ ಎಲ್ಲ ಆದಮೇಲೆ ಎಲ್ಲ ಒಂದು ದೇವಸ್ಥಾನಕ್ಕೆ ಅಂತ ಹೋದಾಗ ಅವ್ರ ಮನೆ ದೇವ್ರನ್ನ ಎಲ್ಲ ಕಡೆ ವಿಸಿಟ್ ಮಾಡಿದಾಗ ಜನ ಅಲ್ಲಿಂದ ತುಂಬಾನೇ ಅಕ್ಕನ ಪ್ರೆಷರ್ ಮಾಡಕ್ ಶುರು ಮಾಡಿದ್ರು. ನೀವು ನಮ್ಮ ಜೊತೆ ಇರ್ಬೇಕಕ್ಕ, ನಾನು ಇದೀನಲ್ಲ ಅವ್ರ ಜೊತೆಯಲ್ಲಿ, ಯಾಕೆ ಈ ಥರ ಹೇಳ್ತಾವ್ರೆ ಅನ್ನೋದು ಗೊತ್ತಿರಲ್ಲ. ಅವ್ರು ಅಂದ್ರೆ ಸಂವೇರ್ ಎಲ್ಲೋ ಅವ್ರು ಬೇರೆ ಇನ್ನೂ ಏನೋ ತುಂಬಾ ದೊಡ್ಡ ಎಕ್ಸ್ಪೆಕ್ಟ್ ಮಾಡ್ತಾ ಇದಾರೆ ಅಂತ ನಮ್ಗೆ ಆ ಸ್ಟೇಜಲ್ಲಿ ಗೊತ್ತಾಗ್ತಾ ಇರಲಿಲ್ಲ. ಜನ ಸಿಕ್ಕಾಪಟ್ಟೆ ಬರೋಕ್ಕೆ ಶುರು ಮಾಡ್ಬಿಟ್ರು ಮನೆಗೆ. ಅಣ್ಣನ ನಾವು ದೂರ ಮಾಡ್ಕೊಂಡಿದ್ದೀವಿ, ಕಳ್ಕೊಂಡಿದ್ದೀವಿ, ನಿಮ್ಮನ್ನ ನಾವು ಈ ಮಂಡ್ಯದ ಒಂದು ಗೌಡ್ತಿಯಾಗಿ, ಸೊಸೆಯಾಗಿ, ಮಗಳಾಗಿ ನೀವು ನಮ್ಮ ಜೊತೆಲಿ ಇರಬೇಕು, ನೀವು ನಮ್ಮ ಜೊತೆ ಇರಲೇಬೇಕು ಅನ್ನೋದನ್ನ ಯಾವ ಮಟ್ಟದ ಒಂದು ಪ್ರೆಷರ್ ಅಂದ್ರೆ ದಿನ ಒಂದು
ನೂರಾರು ಜನ ಬರೋರು. ಸೊ ಅಕ್ಕ ಹೇಳೋರು, ಬೇಡ ನೀವು ಯಾರು ದಯವಿಟ್ಟು ಅಷ್ಟು ದೂರಿಂದ ಬರಬೇಡಿ, ನನಗೆ ರಾಜಕೀಯ ನನಗೆ ಸೂಟ್ ಆಗಲ್ಲ, ನನಗೆ ಬೇಡ ಅಂತ ಎಷ್ಟು ಹೇಳಿದ್ರು ಕೇಳ್ತಾ ಇರಲಿಲ್ಲ. ಒಂದು ದಿನ ತುಂಬಾನೇ ಆತ್ಮೀಯರು ಮತ್ತೆ ಆ ಊರಿನವರೆಲ್ಲ ಬಂದು, ನಾವು 25-30 ವರ್ಷ ನಾವು ಅಣ್ಣನ ಅಷ್ಟು ಪ್ರೀತಿಯಿಂದ ನೋಡ್ಕೊಂಡಿದೀವಿ, ನಮ್ಗೆ ಇದೊಂದು ಮಾಡ್ಕೊಡಲ್ವಾ ನೀವು ಅಂತ ಹೇಳಿದಾಗ ಅವ್ರಿಗೆ ಮನಸ್ಸಿಗೆ ತುಂಬಾನೇ ತಗೊಳಕ್ ಶುರು ಮಾಡಿದ್ರು. ಹೌದಲ್ವಾ, ನಾನು ಏನ್ ಕೇಳ್ತಾ ಇದ್ದಾರೆ ನಾನು ಅವ್ರ ಜೊತೆ ಇರೋದಕ್ಕೆ ಇಷ್ಟಪಡ್ತೀನಿ ಅನ್ನೋ ಒಂದು ಮನಸ್ಸನ್ನ ತಗೊಂಡಾಗ ನಮ್ಮನ್ನೆಲ್ಲ ಕೇಳಿದಾಗ, ಅಕ್ಕ ರೈಟ್ ಟೈಮ್, ಎರಡನೇ ಮಾತೇ ಇಲ್ಲ ಇದು. ಯಾಕೆಂದ್ರೆ ಜನರ ಪ್ರೀತಿನ ನಾವು ಹುಡ್ಕೊಂಡು ಹೋಗ್ತೀವಿ. ಅಣ್ಣ ಹೋದ್ಮೇಲೆ ಎಷ್ಟು ಜನ ನಮ್ಮಲ್ಲಿ ಅಣ್ಣನ ಜೊತೆ ಇದ್ದವ್ರು ಎಷ್ಟು ಜನ ಬರ್ತಾ ಇದಾರೆ, ಎಷ್ಟು ಜನ ಯಾವ್ಯಾವ ತರ ನಡ್ಕೋತಾ ಇದಾರೆ, ಯಾರು ಎಷ್ಟು ಮೌಲ್ಯ ಅನ್ನೋದನ್ನ ತೋರಿಸ್ತಾ ಇದಾರೆ ನಿಮ್ಗೆ ಚೆನ್ನಾಗ್ ಗೊತ್ತು. ಆದ್ರೆ ಈ ಮುಗ್ಧ ಜನಗಳು ನಿಮ್ಮನ್ನ ಹುಡ್ಕೊಂಡ್ ಬಂದು ನೀವು ನಮ್ ಜೊತೆ ಬನ್ನಿ ಇರಿ, ನಮ್ಮ ಊರಲ್ಲಿ ಇರಿ ಅಂತ ಕೇಳೋವಾಗ ನನಗೆ ಯಾಕೋ ಸರಿ ಅನ್ಸ್ತಾ ಇದೆಯಕ್ಕ ಅಂದಾಗ ಅವಾಗ ಒಪ್ಕೊಂಡ್ರು ಅವರು. ಅವ್ರಿಗೆ ನಿಜವಾಗ್ಲೂ ಎಲ್ಲೋ ಒಂದು ರಾಜಕಾರಣಿ ಆಗ್ಬೇಕು, ಇಲ್ಲಾಂದ್ರೆ ಹಣ ಅಧಿಕಾರ ಇದ್ಯಾವುದು ಚಿಂತೆ ಇಲ್ಲ ಅವ್ರಿಗೆ. ಪ್ಯೂರ್ಲಿ ಮಂಡ್ಯದ ಪ್ರೀತಿ ಅವ್ರನ್ನ ಸೆಳೆದಿದ್ದು ರಾಜಕೀಯಕ್ಕೆ ಅಷ್ಟೇ. ನನಗೆ ಏನಂದ್ರೆ ಆಶ್ಚರ್ಯ ಸರ್, ಈಗ ಅದು ಈ ತರ ಒಂದು ಎಲೆಕ್ಷನ್ ನಿಂತ್ಕೊಂಡಾಗ, ರಾಜಕೀಯ ಕ್ಷೇತ್ರಕ್ಕೆ ಎಂಟ್ರಿ ಕೊಟ್ಟಾಗ ಎಲ್ಲದಕ್ಕೂ ರಾಜಕೀಯ ಬಣ್ಣ ಬಂದ್ಬಿಡುತ್ತೆ. ಒಂದು ನಾರ್ಮಲ್ ಫೀಲಿಂಗ್ಸ್ ಕೂಡ ಎಕ್ಸ್ಪ್ರೆಸ್ ಮಾಡ್ಕೊಳಕ್ಕಾಗಲ್ಲ. ಓಪನ್ ಆಗಿ ಇವ್ರು ಅಳಕ್ ಕೂಡ ಆಗ್ತಿರ್ಲಿಲ್ಲ ಅಂತ ನಾನು ಕೇಳ್ಪಟ್ಟೆ. ಇನ್ನು 3 ತಿಂಗಳಾಗಿತ್ತು ಅಣ್ಣ ನಮ್ಮನ್ನು ಬಿಟ್ಟೋಗಿ. ಕ್ಯಾಂಪೇನ್ ಮಾಡ್ಕೊಂಡು ಇಂಥ ಮಾತುಗಳನ್ನ ಇಂಥವೆಲ್ಲ ಕೇಳ್ಕೊಂಡಾಗ ಎಲ್ಲೋ ಗೊತ್ತಿಲ್ಲದೆ ಇವ ನಾವೇ ನಮ್ಮ ಕೈಲೇ ಕಷ್ಟ. ಹೌದು, ಹೆಣ್ಣು, ಅದರಲ್ಲೂ ಧರ್ಮಪತ್ನಿ. ಆ ಸಂದರ್ಭದಲ್ಲಿ ಕ್ಯಾಂಪೇನ್ ಎಲ್ಲ ಹತ್ರ ಅವ್ರ ಅಳ್ತಾ ಇದ್ರು, ಅದನ್ನ ಬೇರೆ ತರ ಮಾತಾಡ್ತಾ ಇದ್ರು. ಅಳ್ತು ಬಿಟ್ಟಿದೆ, ಓಟ್ನ ಗಿಟ್ಸ್ಕೊಳ್ಳೋದಕ್ಕೆ ಅಳ್ತಾ ಇದಾರೆ, ಸುಮಲತಾ ಅವರು ಮಾತೆತ್ರ ಹೇಳ್ತಾರೆ ಅನ್ನೋ ಒಂಥರ ಅಳಕ್ಕೂ ಒಂದು ಫ್ರೀಡಮ್ ಇಲ್ದಂಗೆ ಆಗೋಯ್ತು ಅವ್ರಿಗೆ. ಯಾವ ತರ ಒಂದು ಪರೀಕ್ಷೆ ಅಂದ್ರೆ ಅವ್ರಿಗೆ ಅಷ್ಟೆಲ್ಲ ಮುಗಿಸ್ಕೊಂಡು ನಾವು ರಾತ್ರಿ ಬಂದು ಕೂತ್ ಮಾತಾಡಿದಾಗ ನಮ್ಮ ಮುಂದೆ ಎಲ್ಲಿ ಹತ್ರ ಕಷ್ಟ ಆಗುತ್ತೋ, ಇಲ್ಲ ನಮ್ಮ ಮೂಡ್ ಚೇಂಜ್ ಆಗುತ್ತೋ, ನಮ್ಮ ಮೂಡ್ ಎಲ್ಲ ಇದಾಗುತ್ತೋ, ನಮ್ಮ ಮೂಡ್ನು ಚೆನ್ನಾಗಿ ಇಟ್ಕೋಬೇಕು ಅಂದ್ಬಿಟ್ಟು ಮಲಗೋರು. ಮಲಗಿ ಎಷ್ಟೋ ಹೊತ್ತು ನನಗೆ 4 ಗಂಟೆ 3:30 ಫೋನ್ ಮಾಡೋರು. ಫೋನ್ ಮಾಡಿ ಅಕ್ಕ ಫೋನ್ ಮಾಡೋರಲ್ಲ, ಏನಕ್ಕೋ ಗೊತ್ತಿಲ್ಲ, ಏನೋ ಹೇಳ್ಬೇಕನ್ನ ನೋಡಿದ್ರೆ ಗೊಳೋ ಅಂತ ಅಳೋರು. ಅವಾಗ ಹೇಳ್ಕೊಳ್ಳೋರು ನನ್ನ ಹತ್ರ, ಯಾವುದೇ ಆಸೆ ಆಕಾಂಕ್ಷೆಗೆ ಒಳಪಟ್ಟು ಹೋಗಿ ಇವೆಲ್ಲ ಅನುಭವಿಸಿದ್ರೆ ಓಕೆ, ನನಗೆ ಯಾಕೆ ಬೇಕಾಗಿತ್ತು ಇವೆಲ್ಲ, ನನ್ನ ಕೈಲಿ ಆಗ್ತಾ ಇಲ್ಲ ನನ್ನ ಕಷ್ಟ, ತುಂಬ ಕಷ್ಟ ಆಗ್ತಾ ಇದೆ ನನಗೆ ಅಳಕು ಆಗ್ತಾ ಇಲ್ಲ, ನನ್ನ ಮನಸ್ಸಲ್ಲಿರೋದು ಯಾವ ಥರ ಏನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ, ನನಗೆ ಈ ಪರಿಸ್ಥಿತಿಯಲ್ಲಿ ಇವೆಲ್ಲ ಬೇಕಾ ನನಗೆ. ನಾನು ಸಮಾಧಾನ ಮಾಡೋ, ಇಲ್ಲಕ್ಕ ಇನ್ನೆಷ್ಟು ದಿನ ಇದೆಯಕ್ಕ, ಮುಗಿದೋಯ್ತು. ಈ ಕಲಿಯುಗದಲ್ಲಿ ಒಂದು ಹೆಣ್ಣಿಗೆ ಈ ಥರನೂ ಒಂದು ಚಿತ್ರಹಿಂಸೆ ಮಾಡ್ತಾರ ಜನಗಳು ಅನ್ನೋ ಒಂದು ಅಷ್ಟು ನೊಂದ್ಕೊಂಡು ತುಂಬಾ ಫೀಲ್ ಮಾಡ್ಕೊಳ್ಳೋರು. ಇವೆಲ್ಲ ನೋಡಿ ಆ ದೇವರಲ್ಲಿ ನಾನು ಬೇಡ್ಕೊತಾ ಇದ್ದೆ, ಗೆಲುವು ಕೊಡಪ್ಪ ಭಗವಂತ. ಸುಮಲತಾ ಅಂಬರೀಷ್ಗೆಲ್ಲ ಗೆಲುವಿದು, ಒಂದು ಹೆಣ್ಣಿಗೆ ಗೆಲುವು ಕೊಡಪ್ಪ, ಒಂದು ಹೆಣ್ಣಿಗೆ ಗೆಲುವು ಕೊಡಪ್ಪ ಅಂತ ನಾನು ಬೇಡ್ಕೊತಿದ್ದೆ. ಸಂದರ್ಭ ಬಂದಾಗ ನಾನು ಅಕ್ಕನ ಹತ್ರ ಮಾತಾಡೋವಾಗ, ಇಲ್ಲಕ್ಕ ನೀವು ಗೆಲ್ತೀರಾ ಅಂತ, ನಾನು ಮದುವೆ ಎಲ್ಲ ಮಾತಾಡೋದು, ನೀವು ಗೆಲ್ತೀರಕ್ಕ ಅಂತ ನಾವು ಇದು ಮಾಡ್ರೆ, ನಾನು ಗೆದ್ದಾಯ್ತಲ್ಲ ಅನ್ನೋರು. ತುಂಬ ಸಂತೋಷ ಆಗೋದು ನಮಗೆ. ನಾನು ಚುನಾವಣೆಗೆ ಗೆಲ್ತೀನೋ ಇಲ್ಲೋ ನನಗೆ ಬೇಕಾಗಿಲ್ಲ, ನಾನು ಮಂಡ್ಯದ ಜನರ ಮನಸ್ಸನ್ನ ಗೆದ್ದಾಯ್ತು ನಾನು.